ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಮಸಾಲನ ಮನೇಲಿ ಹೇಗೆ ಅಂತ ಮಾಡೋದು ತೋರಿಸ್ತಿದ್ದೀನಿ. ಸೊ ಯಾಕಿನ್ನು ತಡ ಫ್ರೆಂಡ್ಸ್, ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಮಸಾಲನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಅಂದರೆ, ನನಗೆ ದಪ್ಪದು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೊತೆಗೆ ದಪ್ಪದು 2 ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚು ಶುಂಠಿ ಮತ್ತು 4 ಗೋಡಂಬಿ. ಇದಿಷ್ಟನ್ನು ಸಹ ಏನು ಮಾಡ್ತೀನಿ, ನಾನು ಫಸ್ಟು ಒಂದು ಜಾರಿಗೆ ಹಾಕ್ಕೊಂಡು ಇದನ್ನೆಲ್ಲ ಏನು ಮಾಡ್ತೀನಿ, ಪೇಸ್ಟ್ ಮಾಡ್ಕೊಂಡು ಒಂದು ಬಟ್ಲಿಗೆ ಎತ್ತಿಟ್ಕೊತೀನಿ. ಅದೇ ಜಾರಿಗೆ ಹಣ್ಣಾಗಿರೋಂಥ 2 ಟೊಮೆಟೊನ ಕಟ್ ಮಾಡಿ ಹಾಕಿ ನುಣ್ಣಗೆ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊತೀನಿ. ನೆಕ್ಸ್ಟು ಇಲ್ಲಿ ನಾನು ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೋದು, ಕ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ನಂದಿನಿ ಪನ್ನೀರನ್ನ ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ದಪ್ಪದು ಒಂದು ಈರುಳ್ಳಿನ ಕಟ್ ಮಾಡಿ ದಪ್ಪು ಕಟ್ ಮಾಡಿಕೊಂಡು ಅದನ್ನು ಲೇಯರ್ ಬಿಡಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆಗೆ 2 ಚಮಚ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕೈಯಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಪನ್ನೀರನ್ನ. ಆ ಪನ್ನೀರನ್ನ ಹಾಕಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪೌಡರು, ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ. ನೆಕ್ಸ್ಟು ಅದೇ ಬಾಣಲೆಗೆ 3 ಚಕ್ಕೆ ಮತ್ತು 4 ಪೀಸ್ ಲವಂಗ ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ ಇದಕ್ಕೆ ನಾವೇನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಅದ್ರದ್ದು ನೀರೆಲ್ಲ ಹಿಂಗೆ ಗಟ್ಟಿಯಾಗಿದೆ. ನೆಕ್ಸ್ಟು ಅದಕ್ಕೆ ಏನು ನಾನು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೆ, ಸೊ ಆ ಟೊಮೆಟೊ ಪ್ಯೂರಿನ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊತೀನಿ. ನೀಟಾಗೆಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಾದಮೇಲೆ ಅದಕ್ಕೆ 1 ಚಮಚ ಉಪ್ಪು ಅದನ್ನು ಹಾಕ್ಬಿಟ್ಟು ಏನು ಮಾಡ್ತೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರ್ತೀನಿ. ಇದರಲ್ಲಿ ಟೊಮ್ಯಾಟೊ ಹಸಿ ವಾಸನೆ ಹೋಗಬೇಕು ಮತ್ತು ನೀರಿನ ಅಂಶ ಏನಿದೆ ಅದು ಸಂಪೂರ್ಣವಾಗಿ ಹೋಗಿ ಗಟ್ಟಿ ಆಗಬೇಕು. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ಈ ಕಡೆ ಇನ್ನೊಂದು ಬಾಣಲೆ ಏನು ಮಾಡ್ತೀನಿ, 2 ಚಮಚ ಹುರಿಗಡಲೆ ಹಿಟ್ಟನ್ನ ಹಾಕಿ ಅದು ಗಮ್ಮನವರೆಗೆ ಸೀಸ್ಬಾರ್ದು, ಕಡಿಮೆ ಉರಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ರೋಸ್ಟ್ ಮಾಡ್ಕೋಬೇಕು, ಅದು ಗಮ್ಮನಬೇಕು. ಸೊ ಅದನ್ನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತೀನಿ. ಮತ್ತು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ನಾವೇನು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಫ್ರೈ ಮಾಡಿ, ತುಂಬ ಫ್ರೈ ಮಾಡಬಾರ್ದು, ಕ್ರಂಚಿಯಾಗಿ ಇರಬೇಕು. ಸೊ ಅದನ್ನು ಫ್ರೈ ಮಾಡಿ ಏನು ಮಾಡ್ತೀನಿ, ನಾನು ಪನ್ನೀರ್ ಏನಿತ್ತು ಇಟ್ಕೊಂಡಿದ್ದೆ ಆ ಪ್ಲೇಟ್ಗೆ ಹಾಕ್ತೀನಿ. ಇವಾಗ ಇಲ್ಲಿ ನಾವೇನು ಟೊಮ್ಯಾಟೊನ ಪ್ಯೂರಿ ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ವಿ, ಸೊ ನೋಡ್ತಾ ಇದ್ದೀವಿ ಗಟ್ಟಿಯಾಗಿದೆ. ಸೊ ಈ ಹಂತದಲ್ಲಿ ಏನು ಮಾಡ್ತೀವಿ, ಇದಕ್ಕೆ ನಾನು ಫಸ್ಟೇ ನಾವು ಪನ್ನೀರ್ ಫ್ರೈ ಮಾಡಲಿಕ್ಕೂ ಸ್ಪೈಸಸ್ ಪೌಡರ್ನ ಹಾಕಿದ್ದು, ಸೊ ಇಲ್ಲೂ ಹಾಕ್ತಿದ್ದೀವಿ. ನೋಡಿ ಖಾರಕ್ಕೆ ನೋಡಿ ಹಾಕೋಬೇಕು. ಇಲ್ಲೂ 1 ಚಮಚ, ಟೀ ಸ್ಪೂನಲ್ಲಿ 1 ಚಮಚ ರೆಡ್ ಚಿಲ್ಲಿ ಪೌಡರು, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಮತ್ತು 1 ಚಮಚ ಜೀರಿಗೆ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಇದಾದ್ಮೇಲೆ ಏನು ಕಡಲೆ ಹಿಟ್ಟನ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಗಂಟಾಗಬಾರ್ದು. ಅದಾದಮೇಲೆ ಏನು ಮಾಡಿ, ನೀರು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗಿ ಹೋಗುತ್ತೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗ ತಾಳ ಹತ್ತುತ್ತೆ ಮತ್ತು ಗಂಟಾಗುತ್ತೆ. ಸೊ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ಕಡಿಮೆ ಉರಿ ಇಟ್ಕೋಬೇಕು. ಅದಾದಮೇಲೆ ನಾನೇನು ಮಾಡ್ತೀನಿ, ಇದಕ್ಕೆ ಅರ್ಧ ಚಮಚ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಏನಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೀನಿ. ಬೇಕಂದರೆ ನಿಮಗೆ ಸ್ವೀಟ್ನೆಸ್ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದಾದಮೇಲೆ ಏನು ಮಾಡ್ತೀನಿ, ಅದನ್ನು ಚೆನ್ನಾಗಿ ಬೇಯಬೇಕು. ಅದರಲ್ಲಿರೋ ನಿಮಿಷ ಹೋಗ್ಬೇಕು. ಈಗ ನೋಡ್ತಾ ಇದ್ದೀರಾ ಚೆನ್ನಾಗಿ ಕುದೀತಿದೆ. ಈ ಹಂತದಲ್ಲಿ ಏನು ಮಾಡ್ತೀನಿ, ನಾವೇನು ಪನ್ನೀರ್ ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ರೋಸ್ಟ್ ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಇದನ್ನು ಮಿಕ್ಸ್ ಮಾಡಿ ನಾನು ಜಾಸ್ತಿ ಬೇಯಿಸಲ್ಲ, ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೊತೀನಿ, ಜಾಸ್ತಿ ಬೇಯಿಸಬಾರ್ದು. ಸೊ ಒಂದು 5 ನಿಮಿಷ ಬೇಯಿಸಿ ಇದಕ್ಕೆ ಏನು ಮಾಡ್ತೀನಿ, ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಮತ್ತೆ ಒಂದು 2 ನಿಮಿಷ ಹಾಗೆ ಬಿಡ್ತೀನಿ. ಸೊ ಅದಾದಮೇಲೆ ಪನ್ನೀರ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ ನೋಡಿರಲ್ಲ, ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಕಮೆಂಟ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು.